ಹಾಗೂ ದಸರಾ ಆನೆ ಬಲಿ ಪಡೆದ ಗಜೇಂದ್ರನಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಈ ಶೋಧ ಕಾರ್ಯ ಇನ್ನೂ ನಿಂತಿಲ್ಲ. ಶ್ರೀರಾಮ ಆನೆಯನ್ನ ಕೊಂದು ಓಡಿ ಹೋಗಿರುವ ಗಜೇಂದ್ರ ಆನೆಯನ್ನ ಹಿಡಿಯೋದಕ್ಕೆ ಈಗಾಗಲೇ ಕಾರ್ಯ ನಡೀತಾ ಇದೆ. ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಗಜೇಂದ್ರ ಸೇರಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗಾಗಲೇ ಗಜೇಂದ್ರನನ್ನ ಹಿಡಿಯುವಂತಹ ಪ್ರಯತ್ನಗಳು ನಡೀತಾ ಇದೆ. ಇತ್ತೀಚೆಗಿನ ಬೆಳವಣಿಗೆ ಏನಾದರೂ ಕಂಡು ಬಂದಿದೆಯಾ? ಯಾವ ರೀತಿ ನಡೀತಾ ಇದೆ ಈ ಕಾರ್ಯಾಚರಣೆ? ಖಂಡಿತವಾಗಿಯೂ ಭಾವನಾ, ಏನು ನಿನ್ನೆ ದಿನ ಒಂದು ಮಾವುತ ಗಜೇಂದ್ರ, ಒಂದು ಕೆಗುಡಿ ಅರಣ್ಯ ಪ್ರದೇಶದಲ್ಲಿರುವ ಗಜೇಂದ್ರ ಸಾಕಾನೆ ಒಂದು ಮಾವುತನನ್ನ ಬಲಿ ತೆಗೆದುಕೊಂಡಿತ್ತು. ಅದು ಅಲ್ಲದೆ ಶ್ರೀರಾಮ ಎಂಬ ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದ್ದಂತ ಶ್ರೀರಾಮ ಎಂಬ ಆನೆಯನ್ನು ಕೂಡ ಬಲಿ ತೆಗೆದುಕೊಂಡಿತ್ತು. ಆ ಬಲಿ ತೆಗೆದುಕೊಂಡ ನಂತರ ಈ ಗಜೇಂದ್ರ ಆನೆ ಒಂದು ಅರಣ್ಯ ಪ್ರದೇಶದೊಳಗಡೆ ಸೇರ್ಕೊಂಡಿದೆ. ಈ ಮತ್ತಷ್ಟು ಅರಣ್ಯ ಪ್ರದೇಶದಲ್ಲಿ ಸೇರ್ಕೊಂಡ ನಂತರ ಅರಣ್ಯಾಧಿಕಾರಿಗಳು ಮತ್ತಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಮತ್ತೆ ಬೇರೆ ಯಾರನ್ನಾರು ಬಲಿ ತೆಗೆದುಕೊಳ್ಬಹುದು ಅನ್ನೋ ಒಂದು ಆತಂಕ ಅರಣ್ಯಾಧಿಕಾರಿಗಳಿಗೆ ಸೃಷ್ಟಿಯಾಗಿದೆ. ಹೀಗಾಗಿ ಅರಣ್ಯಾಧಿಕಾರಿಗಳು ಸ್ಥಳದಲ್ಲೇ ಬೀಡ್ಬಿಟ್ಟಿದ್ದಾರೆ. ಗಜೇಂದ್ರನನ್ನ ಸೆರೆ ಹಿಡಿಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಕೈಗೊಂಡಿದ್ದಾರೆ. ಅರವಳಿಕೆ ಮೊದಲಿಂದ ಅವರಿಗೆ ವೈದ್ಯರಿಂದ ಅರವಳಿಕೆ ಮೊದಲಿಂದ ಶೂಟ್ ಮಾಡಿಸಿ ಕೂಡ ಹಿಡಿಯುವಂತ ಪ್ರಯತ್ನ ನಡೀತಾ ಇದೆ. ಅಲ್ಲದೆ ನಾಗರಹೊಳೆಯಿಂದ ಅಭಿಮನ್ಯು ಆನೆಯನ್ನು ಕೂಡ ಕರೆತರುವ ಎಲ್ಲ ಪ್ರಯತ್ನ ನಡೀತಾ ಇದೆ. ಒಟ್ಟಾರೆಯಾಗಿ ಅರಣ್ಯಾಧಿಕಾರಿಗಳು ಸ್ಥಳದಲ್ಲೇ ಬಿಟ್ಟಿದ್ದಾರೆ. ಹೆಚ್ಚಿನ ಸಿಬ್ಬಂದಿಯನ್ನು ಕರೆತರಿಸಿಕೊಂಡಿದ್ದಾರೆ. ಇವತ್ತು ಏನೇ ಆದ್ರೂ ಕೂಡ ಗಜೇಂದ್ರನನ್ನ ಸೆರೆ ಹಿಡಿಯಬೇಕು ಎನ್ನುವ ಒಂದು ಪ್ರಯತ್ನದಲ್ಲಿ ತೊಡಗಿದ್ದಾರೆ ಭಾವನಾ. ಎಸ್, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಬಿಳಿಗಿರಿ ರಂಗನ ಬೆಟ್ಟದ ಕೆ ಗುಡಿ ಆನೆ ಶಿಬಿರದಿಂದ ಸರಪಳಿಯನ್ನ ಕಟ್ ಮಾಡಿಕೊಂಡು ಗಜೇಂದ್ರ ಅಲ್ಲಿಂದ ತೆರಳಿದ್ದಾನೆ. ಹೋಗುವ ಸಂದರ್ಭದಲ್ಲಿ ಶ್ರೀರಾಮ ಆನೆಯನ್ನ ಕೊಂದು ಅಲ್ಲಿಂದ ಗಜೇಂದ್ರ ಓಡಿ ಹೋಗಿದ್ದಾನೆ. ಮಾವುತ ಕೂಡ ಈ ಸಂದರ್ಭದಲ್ಲಿ ಬಲಿಯಾಗಿರುವಂತಹದ್ದು. ಗಜೇಂದ್ರನನ್ನ ಹಿಡಿಯೋದಕ್ಕೆ ಈಗ ಎಲ್ಲಾ ರೀತಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆದರೆ ಬಿಳಿಗಿರಿ ರಂಗನ ಬೆಟ್ಟದ ಒಳ ಸೇರಿರುವಂತಹ ಗಜೇಂದ್ರ ಮತ್ಯಾರಿಗೂ ಹಾನಿ ಮಾಡಬಾರದು ಅನ್ನೋ ಆತಂಕ ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನ ಕಾಡ್ತಾ ಇದೆ. ಆನೆ ಅಭಿಮನ್ಯುವನ್ನ ಕೂಡ ಅಲ್ಲಿಗೆ ಕರೆಸಿಕೊಳ್ಳೋ ಯೋಚನೆಯನ್ನ ಮಾಡಲಾಗ್ತಿದೆ. ಮಾಡಿದ್ರೆ